ಸುಂದರವಾಗಿ ಆಧ್ಯಾತ್ಮದ ಚಿಂತನೆ ಒಂದು ತಿಂಗಳಿಂದ ನೋಡ್ತಾ ಬರ್ತಾ ಇದ್ದೇವೆ. ಇನ್ನೊಂದು 4-5 ದಿವಸ ಮಾತ್ರ ಉಳಿದುಕೊಂಡದು. ಯಡಿಯೂರು ಸಿದ್ಧಲಿಂಗೇಶ್ವರನ ಚರಿತ್ರೆಯನ್ನು ಆಧಾರ ಇಟ್ಟುಕೊಂಡು ನಾವೆಲ್ಲ ಚರಿತ್ರೆಯ ಜೊತೆಗೆ ಅಧ್ಯಾತ್ಮದ ಚಿಂತನೆ ನಾವೆಲ್ಲರೂ ಕೂಡಿ ಚಿಂತನೆ ಮಾಡ್ತಾ ಬರ್ತಾ ಇದ್ದೇವೆ. ಅಷ್ಟೇ ಸುಂದರವಾಗಿ, ಶಾಂತವಾಗಿ, ಆಸಕ್ತಿಯಿಂದ ಸಣ್ಣವರು, ದೊಡ್ಡವರು, ಹಿರಿಯರು ಎಲ್ಲರೂ ಕೇಳುವಂಥವರಾಗಿದ್ದಾರೆ. ಇವತ್ತಿನ ಚಿಂತನದಲ್ಲಿ ನಿನ್ನೆ ಒಂದಿಷ್ಟು ನೋಡ್ತಾ ಬಂದೇವಿ. ಬಸವ ಶರಣ ಬಾಗಿಲು ತೆಗಿಬೇಕು ಇವತ್ತು. ಇದಲ್ಲೋ ಮುಚ್ಚಬೇಕಂತ ನಾವು ತೆಗೆಯೋದು ಬೇಡ, ತೆಗೆದು ಬೇಡ, ಮುಚ್ಚಬೇಕು. ಇದು ಮುಚ್ಚಬೇಕಲ್ಲ. ಮತ್ತು ಈ ಕಡೆ ಮುಚ್ಚಿದ್ರೆ ಆ ಕಡೆ ತೆಗೆದ್ರೆ ಮುಚ್ಚೋದೇ ಇವತ್ತು ಪುರಾಣ ಇಲ್ಲ ಅಂತೇಳಿ ಹೊರ ಮುಂದಕ್ಕೆ ಹೋದ್ರೆ ಏನು ಮಾಡ್ತೀವಿ? ಮಹಾತ್ಮರ ಇರುವಿಕೆನೇ ಬೇರೆ, ನಮ್ಮ ಇರುವಿಕೆ ಬೇರೆ. ಮಹಾತ್ಮರು ಅನ್ನಿಸ್ಕೊಳ್ಬೇಕಾಗಿತ್ತಂದ್ರೆ ನಮ್ಮಲ್ಲಿ ಆ ಗುಣಗಳು ಬೇಕಾಗ್ತವೆ. ಮಹಾತ್ಮರಿಗಿರುವಂಥ ಗುಣಗಳು ಯಾವುವು? ಸಾಮಾನ್ಯ ಜನರಿಗಿರತಕ್ಕಂಥ ಗುಣಗಳು ಯಾವುವು? ನಾವೆಲ್ಲ ಮಹಾತ್ಮರ ಗುಣಗಳನ್ನು ತಿಳ್ಕೊಳ್ಬೇಕಾಗಿತ್ತಂದ್ರೆ ಈ ಹಿಂದಿನಿಂದ ಹಲವಾರು ವರ್ಷಗಳಿಂದ ನಾವೆಲ್ಲ ಅವರ ಚರಿತ್ರೆಯನ್ನು ಕೇಳ್ಕೊಂಡು ಬಂದೇವಿ. ಆ ಚರಿತ್ರೆಯ ಗುಣಗಳು ನಮ್ಮಲ್ಲಿ ಇರಬೇಕು, ಆಗ ನಾವು ಮಹಾತ್ಮರಾಗ್ತೇವೆ. ಇಲ್ಲ ಇದ್ದದ್ದು ಇರಲಿ ಅಂತಂದ್ರೆ ಅದು ಮಾನವರಾಗ್ತೇವೆ. ಅದಕ್ಕೆ ಮಾನವನಾಗುವ ನೀನು ದಾನವನಾಗುವೆ. ಮಾನವ ಗುಣಗಳೆಲ್ಲ ಮರೆತು ಏನಾಗ್ತೇವೆ? ಹೀಗೆ ಮಾನವೀಯ ಗುಣಗಳನ್ನು ಅಧ್ಯಾತ್ಮದ ಕಡೆಗೆ ತಿರುಗಿಸಿದರೆ ಒಂದಿಷ್ಟು ಪುರಾಣ ಇತಿಹಾಸದ ಪುಟಗಳಲ್ಲಿ ಉಳ್ಳಿಕ್ಕೆ ಸಾಧ್ಯವಿದೆ. ಏನಾಗ್ತಾ ಇದೆ ಅಂತ ಕೇಳಿದ್ರೆ ನಮಗೆ ಅನ್ನಿಸ್ತದೆ ಒಂದೊಂದು ಸಲ, ನಮಗೆಲ್ಲರಿಗೂ ಮಹಾತ್ಮರಿಗೆ ನಮಗೂ ಏನು ವ್ಯತ್ಯಾಸ ಇಲ್ವಲ್ಲ? ಐತೇನೋ ಬಸವಣ್ಣ? ನನಗೆ ನಿನಗೆ ವ್ಯತ್ಯಾಸ ಐತೇನೋ? ಇಲ್ಲ. ನನ್ನಂಗೆ ನಮ್ಮಂಗೆ ಊಟ ಮಾಡ್ತಾರೆ, ನಮ್ಮಂಗೆ ಮಲಗ್ತಾರೆ, ನಮ್ಮಂಗೆ ಎಲ್ಲನೂ ನಮ್ಮ ಹಾಗೆ ನಮ್ಮ ಇದರಲ್ಲೇ ಇರ್ತಾರೆ, ನಮ್ಮ ಮನೆಯಲ್ಲೇ ಇರ್ತಾರೆ, ನಮ್ಮ ತಟ್ಟೆಯಲ್ಲಿ ಊಟ ಮಾಡ್ತಾರೆ. ವ್ಯತ್ಯಾಸ ಕಾಣಿಸಲ್ವಲ್ಲ? ಯಾವುದರಲ್ಲಿ ವ್ಯತ್ಯಾಸ ಅದ ಮಹಾತ್ಮರೇ ನಮಗೆ ಗೊತ್ತಾಗಬೇಕಲ್ಲ. ನಾನು ಇಲ್ಲಿ ಇದ್ದೀನಲ್ಲ, ಎಷ್ಟು ದಿವಸ ಆಯ್ತು? 5 ಇಲ್ಲಿ 1 ತಿಂಗಳಾಯ್ತು. 1 ತಿಂಗಳು ನಮ್ಮ ಊರಾಗ ಇರ್ತೀನಿ. ಇರಲ್ಲ, ಸಾಲಿ ಮುಗಿದ್ಮೇಲೆ ಇರ್ತಾರೆ. ಶ್ರಾವಣ ಸಾಲಿ ಸೂಟಿ ಇದ್ದ. ಹೀಗೆ ಒಬ್ಬ ರಾಜ ಏನು ಮಾಡ್ತಾನೆ, ಗುರುಗಳೇ ನಮ್ಮ ಹಾಗೆ ನೀವು ನಿಮ್ಮ ಇರಬೇಕೆ ನೋಡ್ತಾ ಇದ್ದೀನಿ. ಸ್ನಾನ, ಪೂಜೆ, ಊಟ, ಮಲಗೋದು ಎಲ್ಲನೂ. ಆದರೆ ವ್ಯತ್ಯಾಸ ಅಂತ ನನಗೆ ಕೊಂಡು ಬರ್ತಾ ಇಲ್ಲ. ನನಗೊಂದಿಷ್ಟು ವ್ಯತ್ಯಾಸ ಹೇಳುವಂಥ ರಾಜ ಒಬ್ಬ ಮಹಾತ್ಮನಿಗೆ ಕೇಳ್ತಾನೆ.
ಆ ಮಹಾತ್ಮ ರಾಜನ ಜೊತೆಗೇನೆ ಊಟ ಮಾಡಿರ್ತಾನೆ. ರಾಜ ಏನು ಊಟ ಮಾಡಿರ್ತಾನೆ ಅದೇ ಅವನು ಊಟ ಮಾಡಿರ್ತಾನೆ, ಅವನ ಮಂಚದ ಮೇಲೆ ಮಲಗಿರ್ತಾನೆ. ಒಂದು ಪ್ರಶ್ನೆ ಕೇಳ್ತಾನೆ ಗುರುಗಳೇ, ಯೋಗ ಮತ್ತು ಭೋಗ ನಮಗೆ ನಿಮಗೆ ವ್ಯತ್ಯಾಸ ಏನು ಅಂತ ಕೇಳಿದಾಗ ಪ್ರಶ್ನೆಗೆ ಉತ್ತರ ಕೊಡದೆ ಗುರು ಏನು ಮಾಡ್ತಾನೆ, ಮಹಾತ್ಮ ಎದ್ದು ಹೊರಡಕ್ಕೆ ಶುರು ಮಾಡ್ತಾನೆ. ಪ್ರಶ್ನೆ ಕೇಳಿದ ಕೂಡಲೇ ಹೊರಡ್ತಾನೆ. ಹೋದ, ಅರಮನೆ ಬಿಟ್ಟ, ಊರು ಬಿಟ್ಟ, ಹೊರಗೆ ಹೋದ. ಗುರುಗಳೇ ಏನು ಆ ಪ್ರಶ್ನೆ ಕೇಳಿದ ಕೂಡಲೇ ನೀವು ಹೋಗ್ತಾ ಇದ್ದೀರಲ್ಲ, ಮುಂದೆ ಮುಂದೆ ಹೋಗ್ತಾ ಇದ್ದೀರಲ್ಲ. ಮೌನದಿಂದ ಗುರುಗಳು ಮುಂದಕ್ಕೆ ಹೋಗ್ತಾರೆ. ಏನೊಂದು 10-15 ಕಿಲೋಮೀಟ್ರ್ ಹೋಗಿರಬೇಕು. ಆಗ ರಾಜ ಅಂತಾನೆ, ಗುರುಗಳೇ ನೀವು ಸನ್ಯಾಸಿಗಳು, ನಿಮ್ಗೆ ಹಿಂದಿಲ್ಲ ಮುಂದಿಲ್ಲ. ನಾವು ಗೃಹಸ್ಥರು, ನಮಗಲ್ಲಿ ಕಟ್ಟಿ ಹಾಕೈತಿ, ಹೆಂಡತಿ ಮಕ್ಕಳು ಎಲ್ಲ ಬಂಧನ. ನಿಮಗೆ ಯಾವ ಬಂಧನ ಇಲ್ಲ, ಎಲ್ಲಾದರೂ ಹೋಗ್ಬೋದು, ಎಲ್ಲಾದರೂ ಇರ್ಬೋದು. ನಮಗೆ ಬಂಧನದ, ನನ್ನ ಪ್ರಶ್ನೆಗೆ ಉತ್ತರ ಕೊಡು ಅಂತ ಕೇಳಿದಾಗ ಆಗ ಗುರುಗಳು ಹೇಳ್ತಾರೆ, ನಿನ್ನ ಪ್ರಶ್ನೆಯಲ್ಲಿ, ನಿನ್ನ ಮಾತಿನಲ್ಲೇ ಉತ್ತರನೇ ಆಯ್ತು ನೋಡಪ್ಪ ಅಂತ. ಸಾಮಾನ್ಯ ವರ್ಗದವರಿಗೆ ಬಂಧನವೇ ಭೋಗಕ್ಕೆ ಕಾರಣ ಆಗ್ತದೆ. ಬಂಧನದಿಂದ ಬಿಡುಗಡೆ ಆದರೆ ಅದು ಯೋಗಕ್ಕೆ ಕಾರಣ ಆಗ್ತದೆ. ಸನ್ಯಾಸಿ ಅಥವಾ ಮಹಾತ್ಮ ಸಂತ ಶಿವಯೋಗಿಗಳು ಹೆಂಗಿರ್ತಾರಂದ್ರೆ, ಎಲ್ಲಿ ಕತ್ಲಾಗ್ತದೆ ಅಲ್ಲಿ ಇರುವುದು. ಒಂದು ಕಡೆ ಅದು ಮಾತದ, ಮನೆ ಮನೆ ಮುದ್ದೆ ಮಾರಮ್ಮ ಗುಡಿ ನಿದ್ದೆ ಅಂತ. ಈ ಕಡೆ ಇಲ್ಲ, ಅದು ಆ ಕಡೆ. ಈ ಕಡೆ ಹಚ್ಚಿಗೆದ್ದಲ್ಲಿ ತಿನ್ನೋದು, ಬೆಚ್ಚಗಿದ್ದಲ್ಲಿ ಮಲಗೋದು ಶಬ್ದ. ಸನ್ಯಾಸಿದು ಏನದ, ಎಲ್ಲಿ ಹಚ್ಚಿರ್ತದೆ ತಿನ್ನೋದೈತಿ, ಬೆಚ್ಚಗಿದ್ದಲ್ಲಿ ಮಲಗೋದು. ಆದರೆ ನೀವು ಹಚ್ಚಗ ಬೆಚ್ಚಗ ಎಲ್ಲವನ್ನು ಸೇರಿಸಿ ಅದ್ರಾಗ ಒಂದಿಷ್ಟು ಕಷ್ಟ ತಗೊಂಡು ಬಂಧನಕ್ಕೆ ಕಾರಣರಾಗ್ತೀರಿ. ನೀವೆಲ್ಲ ಬಂಧನ ಅದಂತೇಳಿ ಸಂಸಾರಿಗಳಾಗ್ತೀರಿ. ಆ ಬಂಧನದಿಂದ ಬಿಡುಗಡೆ ಆದರೆ ಶಿವಯೋಗಿ ಆಗ್ತೀರಿ. ಶಿವಯೋಗಿ ಮತ್ತು ಸಂಸಾರಿಗೆ ಏನು ವ್ಯತ್ಯಾಸ ಅಂದರೆ, ಬಂಧನಕ್ಕೆ ಒಳಗಾದ್ರೆ ಸಂಸಾರ, ಬಂಧನದಿಂದ ಮುಕ್ತ ಆದ್ರೆ ಶಿವಯೋಗಿ. ಕೀಲಿ ಹಿಂಗೆ ತಿರುಗಿಸ್ರೆ ಲಾಕ್ ಆಗ್ತದೆ, ಹಿಂಗೆ ತಿರುಗಿಸ್ರೆ ಅದು ಬಿಡುಗಡೆ ಆಗ್ತದೆ. ನಾವೆಲ್ಲ ಸಂಸಾರಿಕರು ಏಕಾಗ್ತದೆ, ನಮ್ಮ ಕೀಲಿ ಹಿಂಗೆ ಆಗ್ತಾಯಿದ್ದೇವೆ, ಬಲಕ್ಕೆ ಹಾಕ್ತಾಯಿದ್ದೇವೆ. ಅದನ್ನು ಎಡಕ್ಕೆ ತಿರುಗಿಸುವಂಥ ಕೆಲಸ ನಾವು ಯಾರೂ ಮಾಡ್ತಾಯಿಲ್ಲ. ಒಂದು ಶ್ರಾವಣ ತಿಂಗಳು ಒಂದು ಸ್ವಲ್ಪ ಮಾಡ್ತೇವೆ, ತಿಳಿದಂಗೆ ಅನಿಸ್ತದೆ, ಎಡಕ್ಕೆ ತಿರುಗಬೇಕಂತೇವಿ. ಆದರೆ ಜಂಗ್ ಹತ್ತಿರ್ತದೆ, ಏನು ಮಾಡೋಣ? ಹೌದಲ್ಲ? ಜಂಗ್ ತಿರ್ಸಕ್ಕೆ ಓಪನೂ ಆಗಂಗಿಲ್ಲ, ಅದು ಹಾಕಕ್ಕೂ ಬರಲಾಗದ. ಯಾಕೆ ಜಂಗ್ ಹತ್ತಿರ್ತದೆ ಅಂತ ಕೇಳಿದ್ರೆ, ನಾವೆಲ್ಲ 11 ತಿಂಗಳದ ಹಾಕದಂಗೆ ಇರ್ತೇವೆ, ತೆಗಿಯಂಗಿಲ್ಲ ಹಾಕಂಗಿಲ್ಲ ಅಂತಂದ್ರೆ, ಹಾಕದಂಗೆ ಇದ್ರೆ ಕೀಲಿನ ಹತ್ತದ, ಜಂಗ್ ಹತ್ತದ, ಯಾಕೆ ಬರೋಂಗಿಲ್ಲ. ಹಾಗೆ ನಾವು ಕೀಲಿ ತೆಗೆಯುವಂಥ ಕೆಲಸವನ್ನು ಒಂದು ಶ್ರಾವಣ ತಿಂಗಳಲ್ಲಿ ಮಾಡಿದ್ದೇವೆ. ಒಂದಿಟ್ಟು ಆಯಿಲ್ ಬಿಟ್ಟು ಅದಕ್ಕೆ ರಿಪೇರಿಂಗ್ ಥರ ಮಾಡಿ, ಶಬ್ದ ಸ್ಪರ್ಶ ರೂಪ ರಸ ಗಂಧಗಳಿಂದ ಸ್ವಲ್ಪ ದೂರ ಇರಬೇಕು ಅನ್ನುವಂಥದ್ದು ಈ ಅಧ್ಯಾತ್ಮದ ಚಿಂತನೆಯ ವಿಷಯ. ಮಹಾತ್ಮ ಯಡಿಯೂರು ಸಿದ್ಧಲಿಂಗ ಶಿವಯೋಗಿ ಆಗಬೇಕಾಗಿತ್ತಂದ್ರೆ 15ನೇ ಶತಮಾನದಲ್ಲಿ 101 ಜನ ವಿರಕ್ತರನ್ನು ಜೊತೆಗೆ ಸಂಚಾರ ಮಾಡಿ ಅಲ್ಲೆಲ್ಲೆಲ್ಲಿ ವಿರಕ್ತ ಮಠಗಳನ್ನು ಸ್ಥಾಪನೆ ಮಾಡಿ ಏನು ಮಾಡಿದಾರತ್ತಂದ್ರೆ, ಅನೇಕ ಲೀಲೆಗಳನ್ನು ತೋರ್ತಾ ಹೋಗಿದ್ದಾರೆ. ನಾವೆಲ್ಲ ನೋಡ್ತಾ ಬಂದಾಗ ಸಂಚಾರ ಮಾಡುವಂಥ ಸಮಯದಲ್ಲಿ ಜಾಸ್ತಿ ನಮಗೇನಾಗಿದೆ ಅಂದರೆ, ತುಮಕೂರು ಜಿಲ್ಲೆಯ ಸುತ್ತಮುತ್ತ ಅನೇಕ ಪವಾಡಗಳು ಸಿಗ್ತಾವೆ. ಅಲ್ಲಿ ಹುಲಿಯೂರು ಅಂತಿದೆ, ಹುಲಿಯೂರು ದುರ್ಗ ಅಂತ ಆಗಿದೆ. ಇವಾಗ ಹುಲಿಯೂರು, ಹೆರೂರು, ಹುಲಿಯೂರು ದುರ್ಗ, ಕುಣಿಗಲ್ಲ ಸುತ್ತಮುತ್ತ ಇರ್ತಕ್ಕಂಥ ಆ ಹುಲಿಯೂರಲ್ಲಿ ಜನರೆಲ್ಲ ಅವನಿಗೆ ಬರ ಮಾಡಿಕೊಂಡಿರ್ತಾರೆ. ಹೆರೂರದಿಂದ ಹುಲಿಯೂರಿಗೆ ಬರ ಮಾಡಿಕೊಂಡಿರ್ತಾರೆ ಒಂದು ದಿವಸ. ಅಲ್ಲಿ ಹೇಗಾಗಿದೆ ಅಂತ ಕೇಳಿದ್ರೆ, ಆ ಊರಿಗೆ ಹೆಂಗೆ ನಮಗೆ ಈ ಕೊರೋನಾ ಬಂದಿತ್ತು, ಅಲ್ಲಿ ಅನೇಕರು ರೋಗ ರುಜಿನದಿಂದ ಬಳಲ್ತಾ ಇದ್ದರು. ಹಿಂದಿನ ಕಾಲದಲ್ಲಿ ಗೊತ್ತಿದೆ ನಿಮಗೆ,
ಒಂದು ಹಾಕಿ ಬಂದರೆ ಕುಣಿಯೊಳಗೆ ಇನ್ನೊಂದು ಹಾಕುವಂಥ ಪರಿಸ್ಥಿತಿ ಇರ್ತಿತ್ತು. ಮಾರಿ ಬೇನೆ ಅನ್ನುವಂಥದ್ದು, ನಾರು ಬೇನೆ, ಮಾರಿ ಬೇನೆ, ಏನೇನೋ ರೋಗಗಳು ಬಂದು ಅವರಿಗೆ ಹೆಸರು ಬದಲಾವಣೆ ಆಗಿದ್ದಾವೆ ಅಷ್ಟೆ. ಆ ರೋಗವನ್ನು ಬಳಲ್ತಾ ಇರ್ತಾರೆ. ಬಳಲಿದ ಸಂದರ್ಭದಲ್ಲಿ ಇವರಲ್ಲಿ ಹೋಗ್ತಾರೆ. ಸಿದ್ಧಲಿಂಗ ಅಲ್ಲಿಗೆ ಹೋಗಿ ಪರಮಾತ್ಮನ ಧ್ಯಾನವನ್ನು ಮಾಡಿ ಈ ರೋಗದಿಂದ ಗುಣಮುಖವಾಗಬೇಕು ಅನ್ನುವಂಥದ್ದನ್ನು ಎಲ್ಲರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ನೀವೇನು ಚಿಂತೆ ಮಾಡಬೇಡಿ, ಎಲ್ಲರೂ ಶಿವಧ್ಯಾನವನ್ನು ಶಿವಚಿಂತನೆಯನ್ನು ಮಾಡಿ. ಇದಕ್ಕೆ ಶಿವಜ್ಞಾನ ಶಿವಚಿಂತನೆವಿಲ್ಲದ ಸಗಣಿಕೆ ಸಾಸಿರ ಒಳ ಹುಟ್ಟಿದೆ ಅಯ್ಯ. ಕಾಡ ಮೃಗ ಒಂದಾಗದೆ ನಾಡ ಮೃಗ ಒಂದಾಗದೆ ನೋಡಿ. ನಾವೆಲ್ಲ ಮನುಷ್ಯ ಜಾತಿಯವರ, ನಾವೆಲ್ಲ ಒಬ್ಬೊಬ್ಬರೇ ಇರ್ತೀವಿ. ಅಡವಿಯಲ್ಲಿ ಪ್ರಾಣಿಗಳು ಹೇಗೆ ಗುಂಪು ಗುಂಪಾಗಿರ್ತವೆ ನೀವೆಲ್ಲ ನೋಡಿರಿ. ಚಿಗರಿ ಒಂದೇ ಕಡೆ ಮುಖ ಮಾಡಿ ಕೂಡಂಗಿಲ್ಲ, ಅವು ಸುತ್ತೆಲ್ಲ ಮುಖ ಮಾಡಿ ಕೂತಿರ್ತವೆ. ಯಾರಾದರೂ ಬೇಟೆಗೆ ಬಂದರೆ ಹೆಂಗೆ ಅಂತೇಳಿ. ಕಿವಿ ಎಲ್ಲ ಕಡೆ ಇರ್ತವೆ, ಕಣ್ಣೆಲ್ಲ ಕಡೆ ಇರ್ತವೆ, ಆದರೆ ಗುಂಪಾಗಿರ್ತವೆ ಪ್ರಾಣಿಗಳು, ಸಂಘಟನಾತ್ಮಕವಾಗಿರ್ತವೆ. ನಮ್ಮಲ್ಲಿ ಸಂಘಟನಾತ್ಮಕ ಬುದ್ಧಿ ಕಡಿಮೆ. ನಾವೆಲ್ಲ ಹೊರಗಿನ ವಸ್ತುಗಳನ್ನು ನೋಡಿ ಕಲಿಬೇಕು ವಿನಃ ಒಳಗಿನ ವಸ್ತು ಅಲ್ಲ. ನಾವು ಇನ್ನೂ ಎಷ್ಟು ಮಾಡಿದ್ರೂ ಕಡಿಮೆನೇ. ನಾವು ಪ್ರಾಣಿ ಪಶು ಪಕ್ಷಿಗಳು, ಅದಕ್ಕೆ ಕಾಗೆ ಒಂದಗಳ ಕಂಡರೆ ಕೂಗಿ ಕರೆಯುವುದು ತನ್ನ ಕುಲವೆಲ್ಲವ, ಕೋಳಿ ಒಂದು ಗುಟುಕ ಕಂಡರೆ ಕರೆಯುವುದು ತನ್ನ ಬಳಗವೆಲ್ಲವ ಹೇಳಿ. ಹೀಗೆ ಮನುಷ್ಯ ಜಾತಿಯಲ್ಲಿ ಮನುಷ್ಯ ಪಕ್ಷದಲ್ಲಿ ಹುಟ್ಟಿದು ನಾವೆಲ್ಲ ಕಾಗಿ ಕೋಳಿಗಳಿಗಿಂತ ಕನಿಷ್ಠ ಆಗಬಾರ್ದು. ಬರ್ರಿ ನಾವೆಲ್ಲ ಅಣ್ಣ ತಮ್ಮಂದರು, ನಾವೆಲ್ಲ ಬಂಧುಗಳು, ನಾವೆಲ್ಲರೂ ಸೇರಿ ಜಾತ್ರೆ ಮಾಡೋಣ, ನಾವೆಲ್ಲರೂ ಸೇರಿ ಖುಷಿಯಿಂದ ಇರೋಣ. ನಿಮಗೆಲ್ಲ ಗೊತ್ತಿದೆ, ಈ ಗಣೇಶ ಉತ್ಸವ ಬರ್ತದೆ, ಎಷ್ಟು ಉತ್ಸಾಹ ಇರ್ತದೆ, ಎಷ್ಟು ಹುರುಪು ಇರ್ತದೆ ಅವರಲ್ಲಿ. ಅತ್ಯಂತ ಹುರುಪಿನಿಂದ ಸಂತೋಷದಿಂದ ಎಲ್ಲ ಹುಡುಗರು ಕೂಡಿ ಮೊದಲು ಅವರೇ ಪಟ್ಟಿ ಹಾಕಿ ಗಣಪತಿಯನ್ನು ತಂದಿರ್ತಾರೆ. 10,000 20,000 ತಂದು ದೊಡ್ಡ ಗಣಪತಿ ಕೂಡಿಸ್ತಾರೆ. ಎಷ್ಟು ಆನಂದವಾಗಿ ಕುಣಿತಾರೆ, ಹೌದಲ್ಲ? ಕುಣಿತಾರೆ, ಆನಂದವಾಗಿ ಕುಣಿತಾರೆ, ಆನಂದವಾಗಿ ಮೆರವಣಿಗೆ ಮಾಡ್ತಾರೆ. ಆ ಆನಂದ ಅವಾಗ ಅಷ್ಟೇ ಇರಬಾರದು, ಯಾವಾಗಲೂ ಇರಬೇಕು ಅಂತ. ಯಾವಾಗಲೂ ಅದು ಆನಂದ ಇರಬೇಕನ್ನೋಗೋಸ್ಕರ ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರ ಸಿಗಬೇಕು ಈ ಜಗತ್ತಿಗೆ ಎನ್ನುವಂಥ ಉದ್ದೇಶ ಇಟ್ಟುಕೊಂಡು ಬಾಲಗಂಗಾಧರನಾಥ ತಿಲಕ್ ಅವರು ಸಂಘಟನೆ ಆಗಬೇಕು, ನಮ್ಮ ಜನ ಸೇರಬೇಕು, ಎಲ್ಲರ ಒಂದಾದ್ರೆ ಶಕ್ತಿ ನಮ್ಮ ಪ್ರದರ್ಶನ ಆಗ್ತದೆ. ಅದಕ್ಕಾಗಿ ಗಣೇಶೋತ್ಸವವನ್ನು ಪ್ರಾರಂಭ ಮಾಡಿದವರು ಮೊಟ್ಟ ಮೊದಲು ಲೋಕಮಾನ್ಯ ಬಾಲಗಂಗಾಧರನಾಥ ತಿಲಕ್. ಆದರೆ ಇವತ್ತು ಏನಾಗಿದೆ ಅಂದರೆ, ಉತ್ಸವ ಆಗಿ 5 ದಿವಸ 3 ದಿವಸ 7 ದಿವಸ 11 ದಿವಸ 21 ದಿವಸ 3 ತಿಂಗಳವರೆಗೆ ಇಟ್ಟು ಅವನೇನು ಮಾಡ್ತೇವೆ, ಮುಳುಗಿಸ್ಬಿಡ್ತೇವೆ. ಅವನಿಗೆ ಮುಳುಗಿಸಬಾರದು. ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳು, ಕೆಟ್ಟ ವಿಚಾರಗಳು, ಅವು ಮುಳುಗಿಸುವಂಥ ಸೂಚನೆ ಅದು. ಆದರೆ ನಾವೇನು ಮಾಡ್ತೇವೆ, ಗಣಪತಿ ನನ್ನನ್ನೇ ಮುಳುಗಿಸ್ತೇವೆ. ನಾವು ಗಣಪತಿ ಮುಳುಗಿಸ್ಬಾರ್ದು, ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳು. ಹಾಗೆ ಎಲ್ಲವನ್ನ ಅಧ್ಯಾತ್ಮದ ಆಧಾರದ ಮೇಲೆ ಇರುವಂಥ ವಿಚಾರಗಳು. ಅಲ್ಲಿ ಹುಲಿಯೂರಿನಲ್ಲಿ ಸಿದ್ಧಲಿಂಗ ಎಲ್ಲರ ರೋಗವನ್ನು ಗುಣಮುಖವನ್ನಾಗಿ ಮಾಡಿಕೊಂಡು ಮತ್ತೆ ಪ್ರಯಾಣ ಮಾಡ್ತಾನೆ. ಒಂದು ಸಲ ಶಿವನಿಗೆ ಬೆಟ್ಟದ ತಾವರೆ ಹೂವನ್ನು ಏರಿಸ್ತಾನೆ. ಕಡಿಯುವಾಗ ಬೆಟ್ಟದ ತಾವರೆ ಶಿವನ ತಲೆ ಮೇಲೆ ಹೋದರೆ ಏನಾಗ್ತಾವ ಅಂತಂದ್ರೆ ಅವೆಲ್ಲ ಕಮಲಗಳಾಗಿ ಪರಿಣಾಮ ಆಗ್ತಾವಂತೆ, ಕಮಲ ಹೂಗಳಾಗ್ತಿದ್ವಂತೆ. ಹಾಗೆ ಎಲ್ಲವನ್ನ ವಿಚಾರ ಮಾಡಿದರೆ ಅವರಲ್ಲಿ ಅಮೃತ ಹಸ್ತದಲ್ಲಿ ಪರುಷ ಇದೆ, ಪಾದದಲ್ಲಿ ಪರುಷವಿದೆ, ನಯನದಲ್ಲಿ ಪರುಷವಿದೆ, ಮಾತಿನಲ್ಲಿ ನಾಲಿಗೆಯಲ್ಲಿ ಪರುಷವಿದೆ. ನಮಗೂ ಸ್ಪರ್ಶ ಆಗಬೇಕಾಗಿತ್ತಂದ್ರೆ, ಪರುಷ ಸದೃಶ ರೂಪ ನಮ್ಮ ಆಗಬೇಕಾಗಿತ್ತಂದ್ರೆ ನಾವು ಸತತವಾಗಿ ಒಳ್ಳೆಯದನ್ನು ಮಾಡ್ತಾ ಹೋದಾಗ ಕೈಯೆಲ್ಲ ಪೌರುಷಪ್ರದವಾಗ್ತದೆ.
ನಾವು ನಿನ್ನದಿತ್ತ ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ಹೋದ್ರೆ ಸಾಕು, ಸ್ಮರಣೆ ಮಾಡ್ತಾ ಹೋದ್ರೆ ಸಾಕು. ಅದಕ್ಕೆ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತ ದಾಸರು ಹೇಳಿದರು. ಆ ನಾಲಿಗೆಯಿಂದ ನಾವು ಪರರ ನಿಂದೆ ಮಾಡುವುದಲ್ಲ, ಪರಮಾತ್ಮನ ಧ್ಯಾನ ಮಾಡಲಿಕ್ಕೆ ಪರಮಾತ್ಮ ನಾಲಿಗೆ ಕೊಟ್ಟಿದ್ದಾನೆ. ಕಣ್ಣುಗಳನ್ನು ನಾವು ಕೆಟ್ಟದನ್ನು ನೋಡಕ್ಕೆ ಕೊಟ್ಟಿಲ್ಲ. ಪರಮಾತ್ಮ ಹೇಳ್ತಾನೆ, ಕಣ್ಣುಗಳನ್ನು ನನ್ನನ್ನು ನೋಡಿ ಪೂಜೆ ಮಾಡಲಿಕ್ಕೆ ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ. ಕೈಗಳನ್ನಷ್ಟೇ ಅವನ ಪೂಜೆ ಮಾಡಲಿಕ್ಕೆ, ಕಿವಿಗಳನ್ನು ಅವನ ಧ್ಯಾನವನ್ನು, ಅವನ ಸ್ಮರಣೆಯನ್ನು ಕೇಳಕ್ಕೆ ಕೊಟ್ಟಿರ್ತಾನೆ. ಆದರೆ ನಾವೇನು ಮಾಡ್ತೇವೆ, ಅವುಗಳನ್ನು ಬಿಟ್ಟು ಏನು ಆಗಬೇಕಾಗಿದೆಯೋ ಅದನ್ನು ಬಿಟ್ಟು ಬೇರೆ 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 ಮಾಡ್ತಾ ಹೋಗ್ತೇವೆ. ಹಾಗೆ ಆಗಬಾರ್ದನ್ನೋಗೋಸ್ಕರ ನಿನ್ನೆಯ ದಿವಸ ಏನೇನು ನೋಡಿದೆ ಗೊತ್ತಪ್ಪ, ಸಿದ್ಧಲಿಂಗನ ಚರಿತ್ರೆ. ಒಬ್ಬ ಕಳ್ಳತನ ಮಾಡುವಂಥ ದರೋಡೆಕೋರನ ಮನಸ್ಸು ಬದಲಾವಣೆ ಮಾಡ್ದಾನೆ. ಮನಸ್ಸು ಬದಲಾವಣೆ ಮಾಡೋದಲ್ಲ, ಎಂಥ ಅದ್ಭುತವಾಗಿರುವಂಥ ಸನ್ನಿವೇಶ. ಅಲ್ಲಿ ತಮಿಳುನಾಡಕ್ಕೆ ಹೋದಾಗ ಮಹಾಬಳೇಶ್ವರ ಅವನಿಗೆ ಪಂಚತಾಡವಹಾರದ ಮೇಲೆ ಕಣ್ಣು ಬಿದ್ದಿತ್ತು. ಅದನ್ನೆಲ್ಲ ತಗೋಬೇಕು ಅಂತ ಕಳ್ಳ ಬಂದು ಹೆದರಿಸ್ತಾನೆ. ಇವು ಯಾವ ಪುರುಷಾರ್ಥಕ್ಕಾಗಿ ಮಾಡ್ತಾ ಇದ್ದೀವಿ? ಕಾಯಕವನ್ನು ಮಾಡೋ, ನಿಯತ್ತಿನಿಂದ ದುಡಿ, ಬೆವರು ಸುರಿಸಿ ದುಡಿ. ನಾವು ಬೆವರು ಸುರಿಸಿ ದುಡಿದಿದ್ರೆ ಮಾತ್ರ ನಮ್ಮ ಹಣದ ಬೆಲೆ ಗೊತ್ತಿರ್ತದೆ. ಇಲ್ಲ ಹೆಂಗೋಗ್ಬತ್ತು ಅಪ್ಪ ಗಳಿಸಿದ್ದು ಅಚ್ಚ ಗಳಿಸಿದ್ದು ಇದ್ರೆ ಖರ್ಚು ಹೆಂಗೆ ದುಂದು ಖರ್ಚಾಗ್ತವೆ. ಸ್ವತಃ ಗಳಿಸ್ಬೇಕು, ಆದಾಗ ಬೆಲೆ ಗೊತ್ತಾಗ್ತದೆ. ಹೀಗೆಲ್ಲಿ ಅವನ ಎಲ್ಲ ಕಥೆಗಳನ್ನು ನೆನಪಿಸಿದೆ. ರಾಮಾಯಣದಲ್ಲಿ ಕರ್ತೃ ಆಗಿರ್ತಕ್ಕಂಥ ವಾಲ್ಮೀಕಿ ನಾರದನ ಮನಸ್ಸನ್ನ ಬದಲಾವಣೆ ಮಾಡ್ತಾನೆ. ಹಾಗೆ ಅಂಗುಲಿಮಾಲ ಬುದ್ಧ ಬಂದು ಬದಲಾವಣೆ ಮಾಡ್ತಾನೆ. ಶರಣಬಸಪ್ಪನ ಚರಿತ್ರೆಯಲ್ಲಿ ಕಳ್ಳನ ಮನಸ್ಸು ಬದಲಾವಣೆ ಮಾಡ್ತಾನೆ. ಹೀಗೆಲ್ಲವನ್ನ ನೋಡ್ತಾ ನೋಡ್ತಾ ಬಂದಾಗ ಇವತ್ತು ಒಂದು ಸಂದರ್ಭ ಕಳ್ಳನ ವಿಷಯನೇ. ಆ ಸಿದ್ಧಲಿಂಗ ಹೀಗೆ ಪ್ರವಾಸ ಸಂಚಾರ ಮಾಡುವ ಸಂದರ್ಭದಲ್ಲಿ ಗೋಸಲ ಊರಿನಿಂದ ಭಕ್ತರು ಬಂದು ನಮ್ಮ ಊರಿಗೆ ಬರಬೇಕು, ನಮ್ಮ ಊರಿಗೆ ನೀವು ಬರಬೇಕು, ನಮ್ಮ ಊರಿಗೆ ನಿಮ್ಮ ಊರಿಗೆ ನಾವು ಬರಬೇಕಾದ್ರೆ ನಿಮ್ಮ ಮನಸ್ಸೊಂದಿರಬೇಕು ಅಂತ ಹಾಡಿದ್ದಾರೆ. ಯಾವಾಗ ನಮ್ಮ ಮನಸ್ಸು, ನಮ್ಮ ಹೃದಯ, ನಮ್ಮ ಭಾವನೆಗಳು ಒಂದಾಗ್ತವೋ ಆಗ ನೀವು ಕರೆದೇ ಇದ್ದಾಗ ಬರಬೇಕನ್ನಿಸ್ತದೆ. ಹಾಗೆ ಇಲ್ಲಿ ಸಿದ್ಧಲಿಂಗನಿಗೆ ಆ ಗೋಸಲ ಊರದವರು ಕರೀಲಿಕ್ಕೆ ಬಂದಿದ್ದಾರೆ, ಕರ್ಕೊಂಡು ಹೋಗಿದ್ದಾರೆ. ಗುರುಗಳು ಬಂದಿದ್ದಾರೆ ಅಂತ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಪಾದ ಪೂಜೆ, ಅವನ ಉತ್ಸವವನ್ನು, ದಾಸೋಹವನ್ನು ಪ್ರಾರಂಭ ಮಾಡ್ತಾರೆ. ದಾಸೋಹಕ್ಕೆ ಆ ಕಮಿಟಿಯವರು ಎಲ್ಲ ಸಾಮಾನುಗಳನ್ನು ತಂತಾರೆ. ಸಾಮಾನುಗಳನ್ನೆಲ್ಲ ತಂದು ಹಾಕಿರ್ತಾರೆ. ಅಡುಗೆ ಮಾಡೋರು ಅಡುಗೆ ಮಾಡ್ತಾರೆ, ಕಾಯಿಪಲ್ಯ ಸೋರಿಸೋರು ಕಾಯಿಪಲ್ಯ ಮಾಡ್ತಾರೆ, ರೊಟ್ಟಿ ಮಾಡೋರು ರೊಟ್ಟಿ ಮಾಡ್ತಾರೆ, ಪಾಯಸ ಮಾಡೋರು ಏನೆಲ್ಲ ನಾನಾ ಥರದ ಅಡುಗೆಗಳನ್ನು ಮಾಡ್ತಾರೆ. ಅಡುಗೆಯನ್ನು ಮಾಡುವ ಸಂದರ್ಭದಲ್ಲಿ ಒಬ್ಬ ಹೆಣ್ಮಗಳು ಗರ್ಭವತಿ ಹೆಣ್ಮಗಳು ಬಂದಿರ್ತಾಳೆ ಕಾಯಿಪಲ್ಯ ಸೋಸೋಕ್ಕೆ, ಅಡುಗೆ ಮಾಡೋಕ್ಕೆ. ಆಕೆಗೆ ನಿಮಗೆಲ್ಲ ಗೊತ್ತಿದೆ, ಗರ್ಭವತಿ ಇದ್ದಾಗ ಆಸೆಗಳು ಇರ್ತವೆ ಅಂತೇಳಿ, ಬಯಕೆಗಳು. ಆಕೆಗೆ ಆಸೆ ಏನಾಯ್ತು ಅಂದ್ರೆ ಬದನೆಕಾಯಿ ಪಲ್ಯ ಮಾಡಬೇಕಂತ ಬದನೆಕಾಯಿ ತಂದರು. ಭಾಳ ಚಂದ ಬದನೆಕಾಯಿ ರೀ. ಆಗಿನ ಬದನೆಕಾಯಿ ತಿಂದ್ರೆ ಇನ್ನೂ ತಿನ್ಬೇಕಂತಿತ್ತು. ಈಗಿನ ಬದನೆಕಾಯಿ ಎಲ್ಲ ಇಂಜೆಕ್ಷನ್ ಕೆಮಿಕಲ್ ಹಾಕಿ ರುಚಿನೇ ಕೆಡಿಸ್ಬಿಟ್ಟಾರೆ. ಆಕೆ ಬದನೆಕಾಯಿ ನೋಡಿದ ಕೂಡಲೇ ಬದನೆಕಾಯಿ ಮೇಲಕ್ಕೆ ಆಸೆ ಆಯಿತು. ಆಸೆ ಆಗಿ ಅಂತಾಳೆ, ಬದನೆಕಾಯಿ ಚಂದವ, ಒಂದು ಬದನೆಕಾಯಿ ತೊಳೋನು, ಮನೆಗೆ ಹೋಗಿ ಬದನೆಕಾಯಿ ಸುಟ್ಕೊಂಡು ಚಟ್ನಿ ಮಾಡಿ ತಿನ್ನಬೇಕು ಅಂತ ಆಸೆ ಆಗ್ತದೆ. ಬದನೆಕಾಯಿ ಚಟ್ನಿ, ಸುಟ್ಟು ಬದನೆಕಾಯಿ ನೋಡ್ರಲ್ಲ ಟೇಸ್ಟ್ ಇರ್ತದೆ. ಅದಕ್ಕೆ ನಮ್ಮವ್ವ ನನಗೆ ಅದೇ ಕಳಿಸಿದರು. ಸುಟ್ಟು ಬದನೆಕಾಯಿ ಚಟ್ನಿ ಮಾಡ್ಕೊಂಡು ತಿಂದ್ರೆ ಚಂದ ಇರ್ತದೆ. ಆಸೆ ಇತ್ತಕ್ಕೀಗ, ಆಸೆ ಕೆಟ್ಟ ಆಸೆ, ಕೋಡಿ ಆಸೆಯಿಂದ ಏನು ಮಾಡ್ತಾಳೆ, ಬದನೆಕಾಯಿ ತೊಗೊಂಡು ಸೀರೆಯಾಗಿ ಮುಚ್ಚಿಟ್ಕೊಂಡು ಬರ್ತಾಳೆ. ಬಂದು ಏನು ಮಾಡ್ತಾಳೆ, ಸುಟ್ಕೋಬೇಕಲ್ಲ, ಅಲ್ಲೇ ಆಗ್ಯದ. ಮತ್ತು ಸುಟ್ಕೊಂಡು ಚಟ್ನಿ ಮಾಡ್ಕೊಂಡು ತಿನ್ನಬೇಕು ಅಂತ ಆಗ್ತದೆ. ಸುಟ್ಕೋಬೇಕಂತ ಒಲೆ ಒಳಗೆ ಹಾಕ್ತಾಳೆ. ಏನು ರೀ
ಸುಟ್ಕೋಬೇಕಂತ ಒಲೆ ಒಳಗೆ ಹಾಕ್ತಾರೆ, ಲಿಗಿ 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 ಬೆಂಕಿ. ಈಗೆಲ್ಲ ಸುಡೋದೆಲ್ಲ ಗ್ಯಾಸ್ ಮೇಲೆ ಸುಡಾಕತ್ತಾರ. ಬೆಂಕಿಯಾಗ ಸುಟ್ಟಿದ್ದೆ ಬೇರೆ ರುಚಿ, ಗ್ಯಾಸ್ ಮೇಲೆ ಸುಟ್ಟಿದ್ದೆ ಬೇರೆ ರುಚಿ ಇರ್ತದೆ. ಆಗಿನ ಕಾಲದಲ್ಲಿ ಗ್ಯಾಸ್ ಎಲ್ಲಿತ್ತು, ಒಲೆ ಇತ್ತು, ಒಲೆ ಒಳಗೆ ಹಾಕಿದ್ರು. ಒಲೆ ಒಳಗೆ ಹಾಕಿದಳು, ಏನಾಯಿತು ನೋಡೋಣ. ಏನಾಯಿತು? ಸುಡ್ತೈತು, ಸುಡಲ್ಲ. ಸುಡ್ತದಲ್ಲ ಬದನೇಕಾಯಿ ಹಾಕತ್ತಮ್ಮ, ನೋಡೋಣ ಏನಾಗ್ತದ ಹಾಡಿನ ನಂತರ. ಹಾಗಿಲ್ಲಿ ಸಿದ್ಧಲಿಂಗನ ಕರೆದುಕೊಂಡು ಬಂದು ಉತ್ಸವವನ್ನು ಮಾಡ್ತಾ ಇದ್ದಾರೆ. ಸಿದ್ಧಲಿಂಗನ ಉತ್ಸವ ಬಿಡ್ರಿ, ಇವತ್ತೇನು ಎಲ್ಲರೂ ಕರಿಗಡಬು ತಿನ್ನೋದೆ. ಕರಿಗಡಬು ತಿನ್ನಕ್ಕೆ ಬಂದಿರಿ ಅಂದ್ರೆ ರುದ್ರಾಕ್ಷಿ ಒಳಗೆ ಬಂದಿರಿ ನೀವೆಲ್ಲರೂ. ಅವರು ರುದ್ರಾಕ್ಷಿ ಪೆನ್ನಿಗೋಸ್ಕರ ಅಲ್ಲ, ರುದ್ರಾಕ್ಷಿ ಪೆನ್ ನಾಳೆಗೆ ಸಿಗ್ತಾವೆ, ಕರಿಗಡಬದ ಇವತ್ತ. ಏನಾಗಿತ್ತು ಅಂದ್ರೆ ಅತ್ತಿ ಮನೆಗೆ ಹಳೆ ಹೋಗ್ಯದಂತೆ. ಅತ್ತಿ ಮನೆ ಹೋಗಿರ್ತಾನೆ, ಮಾವನ ಮನೆ ಹೋಗಿರ್ತಾನಪ್ಪ. ಅದು ಯಾಕೋ ಅತ್ತಿ ಮನೆಗೆ ಹಳೆನೆ ಅಂತಾರೆ, ಮಾವನ ಮನೆಗೆ ಹೋಗಿನಂತನಂಗಿಲ್ಲ ಯಾಕೋ. ನನಗೆ ಎಷ್ಟು ದಿವಸ ಆಯಿತು ಕೇಳಬೇಕಂತೀನಿ. ನಿಮ್ಗೇನ್ರ ಗೊತ್ತೇನ್ರಿ? ಅತ್ತಿ ಮನೆಗೆ ಹಳೆ ಹೋಗಿದ್ದ ಭೇಟಿ ಆಗಕ್ಕೆ, ಸುಮ್ಮನೆ ಮಾತಾಡ್ಕೊಂಬರಕ್ಕೆ. ಭಾಳ ದಿವ್ಸಕ್ಕೆ ಭಾಳ ದಿವ್ಸಕ್ಕೆ ಅತ್ತಿ ಮನೆಗೆ ಹಳೆ ಹೋಗಿದ್ದ. ಈಗ ಕೇಳ್ರಿ, ನೀವು ಶಾಲೆ ಹೋಗಿ ಹೇಳತ್ತೀರಿ. ಏನಾಗಿತ್ತು ಅಂದ್ರೆ ಭಾಳ ದಿವ್ಸಕ್ಕೆ ಮಳೆ ಬಂದನಂತೇಳಿ ಭಾಳ ಪ್ರೀತಿ. ಅಯ್ಯೋ ನಾನು ಹಳೆ ಬಂದಂತ ಎಲ್ಲರಿಗೂ ಹೇಳಿ ಒಂದು ದಿವಸ 2 ದಿವಸ ಇಟ್ಕೊಂಡು ಬಿಡ್ರಿ, ಹಿರಿಯಾಗ ನಾಳೆ ಹೋಗತ್ತೆ. ಹಿಂಗೆ ಮಾಡಿ 1 ದಿವಸ 2 ದಿವಸ ಉಳಿಸ್ಕೊಂಡು ಕೊನೆಯ ದಿವಸ ಹೋಗ್ತಾ ರೆಡಿಯಾಗಿದ್ದಾನೆ. ಆ ದಿವಸ ಏನು ಮಾಡ್ತಾಳೆ ಅತ್ತಿ, ಕರಿಗಡಬ ಮಾಡ್ತಾಳೆ. ಏನು ಮಾಡ್ತಾಳೆ? ಅದು ನಮ್ಮ ಕಡೆ ಬಸವ ಕಲ್ಯಾಣ ಕಡೆ ಕರಿಗಡಬ ನನಗೆ ಗೊತ್ತಾಗಲ್ರಿ, ಅದು ಕನೋಲಿ ಅಂತಾರೆ ನಮ್ಮ ಕಡೆ. ಅದು ಕನೋಲಿ ಅಂತ ನಿಮ್ಮ ಕಡೆ ಇಷ್ಟಿಟ್ಟಿರ್ತಾವೆ, ಒಂದು ಗೇಣು ಒಂದು ಸ್ವಲ್ಪ ಕಾರ್ಚಕ್ಕೆ ಥರ. ನಮ್ಮ ಕಡೆ ಈ ಹೆಗ್ಗಣ ಥರ ಮಾಡಿರ್ತಾರೆ. ಈಗ ಅವು ಸಣ್ಣಾಗ್ಯಾವ. ಈಗ ಸ್ವಲ್ಪ ಕಲ್ತು ಹೆಣ್ಮಕ್ಳು ಬಂದಾರ, ಈಗ ಸಣ್ಣಗೆ. ಮೊದಲು ನಾನು ಫಸ್ಟಿಗೆ ಹೋದಾಗ ದೊಡ್ಡ ಹೆಗ್ಗಣದಾಗ ನೋಡೋಂಗೆ ಅವು ಕರಿಗಡಬ ಅಂತ ನಾನವರು ಇಲ್ರಿ, ಕರಿಗಡಬ ಅಲ್ಲ ಅವು, ಅದು ಕನೋಲಿ ಅಂತಿದ್ರು. ಇಲ್ಲಿ ಪಾರ್ಟಿ ಅಲ್ಲಿರೋದು. ಯಾರ ಮನೆಗೆ ಹೋದ್ರೂ ಅಂಥದ್ದು ರೀ, ಈಸಿ ಮೆಥಡ್. ಹೋಳಿಗೆ ಮಾಡಬೇಕು, ತಿದ್ದಬೇಕು, ಅದು ಎಣ್ಣೆ ಹಚ್ಚಬೇಕು, ಹೊಳ್ಳಾಡಿಸ್ಬೇಕು, ಅದು ಅದಿಲ್ಲ. ಅಯ್ಯೋ ನಮ್ಮ ಕಡೆ ಹೋಳಿಗೆ ಹಿಂಗೆ ಹಿಡಿದ್ರೆ ಸಾಕು, ಅದು ಎಲ್ಲಿ ಕೈಯಾಗಿ ಹಿಡಿದಿರ್ತೋ ಅಟ್ಟೆ ಬರ್ತಾವೆ. ಎಣ್ಣೆ ಹಚ್ಚಿ ಹೋಳಿಗೆ ಮಾಡಲ್ಲ ನಮ್ಮ ಕಡೆ, ಹಿಟ್ಟು ಹಚ್ಚಿ ಹೋಳಿಗೆ ಮಾಡ್ತಾರೆ. ಅದಕ್ಕೆ ಕರಿಗಡಬ ಮಾಡಬೇಕು. ಅಳಿಯ ಊಟಕ್ಕೆ ಕೂಡ್ಸ್ಯಾಳ, ಬಡಿಸು. ಏನು ರೀ ಅದು ಹೊಸ ಟೇಸ್ಟ್ ಅವನೀಗ. ಏನು ರೀ ಇದು ಇಟ್ಟು ಚೆಂದ ಮಾಡಿರಲ್ಲ. ಹೂರಿನ ಒಳಗೆ, ಈ ಕಡುಬು ಒಳಗೆ ಹೂರಿನ ಹೆಂಗೆ ಇಟ್ಟಿರಂಥ ಸಮಸ್ಯೆ. ಹೋಳಿಗೆ ಮಾಡಿರ್ತಾರೆ ನಮ್ಮಲ್ಲಿ. ಹೊರದೇಶದವರು ಏನು ಮಾಡ್ತಾರೆ, ಹೂರಿನ ಇದ್ರೆ ಹೆಂಗೆ ತುಂಬಿರಿ ಅಂತ ಪ್ರಶ್ನೆ ಮಾಡ್ತಾರೆ. ಗೊತ್ತಿರಲ್ಲ ಪಾಪ ಹೋಳಿಗೆ ಅಂದ್ರೆ ಅವಕ್ಕೆ. ಬೆಂಗಳೂರು ಕಡೆ ಹೋಳಿಗೆ ಅಂದ್ರೆ ಗೊತ್ತಿಲ್ಲ ಅವಕ್ಕೆ, ಒಬ್ಬಟ್ಟು ಅಂತಾರೆ ಅವಕ್ಕೆ. ಅವು ಇಟ್ಟೇರಿ, ಹಂಗ ಇಟ್ಟೇರಿ. ಕಡಿಮೆ ಮಾಡಿದಳು, ಭಾಳ ಚಂದ ಹೊತ್ತಾಗತ್ತೀವಿ. ಟೇಸ್ಟ್, ರುಚಿ, ತುಪ್ಪ, ಕರಿಗಡಬ ಹೊಡೆದ ಅಂತಾರೆ. ಇದಕ್ಕೆ ಏನು ಅಂತಾರೆ? ಇದಕ್ಕೆ ಕರಿಗಡಬ ಅಂತಾರೆ. ಕರಿಗಡಬ ಅಂತಾರೆ ಅಂತ ಅಂದ್ಕೊಳ್ಳೆ, ನಾನೇನು ನೋಡ್ತೀವಿ ಯಪ್ಪ, ನನ್ನ ಮಗಳು ನನಗಿಂತ ಚಂದ ಮಾಡ್ತಾಳೆ ಅಂದ್ರೆ, ನನ್ನ ಮಗಳು ನನಗಿಂತ ಚಂದ ಮಾಡ್ತಾಳೆ. ಹಂಗಂದ್ರೆ ಮನೆಗೆ ಹೋಗಿ ಹೆಂಡತಿ ಕೈಲಿ ಮಾಡಿಸ್ಕೊಂಡು ತಿನ್ನಬೇಕು ಇನ್ನೊಂದು 2 ಸಲ. ಅದಕ್ಕೆ ಏನಂತಾರೆ ಅಂತ ಕೇಳ್ದು ಮತ್ತೆ ಕರಿಗಡಬ ನೆನಪೋತು. ಪಾಪ ಸಾಲಿ ಕಲ್ತಂಗಿಲ್ಲ. ಆಗ ಅವನು ಪಿಶ್ವಿ ತೊಗೊಂಡು, ಬ್ಯಾಗ ತೊಗೊಂಡು, ಅದಕ್ಕೇನಂತಾರತಿ? ಕರಿಗಡಬ. ಮರಿಬೇಡ್ರಿ ನೀವು. ಆಗ ಅವನು ಅದನ್ನೇ ಕರಿಗಡಬ ಅನ್ಕೊಂತ ಊರು ತಕ್ಕ ಬಂದನು. ಊರು ತನಕ ಬಂದಿಂದ ಮಳೆ ಬಂದಿತ್ತು, ಗಟಾರ ತುಂಬಿತ್ತು. ಹಿಂಗೆ ದಾಟಬೇಕಂತನ ಕಾಲು ಜಾರಿ ಬಿದ್ದುಬಿಟ್ಟಾವ. ಕಾಲು ಜಾರಿ ಬಿದ್ದಾಗ ಏನಾಯ್ತದು? ಹುಯಿಕೈತ್ರಿ ಅದು. ಏನು ಕೆಳಗೆ ಬಿದ್ದುಕೊಳ್ಳೆ ಹುಯಿಕ್. ಅವ ಹುಯಿಕ್ ಅಂತೇಳಿ ಮನೆ ಹೋದ.
ಮನೆಗೆ ಹೋಗ್ತಾಳ. ಮನೆಗೆ ಹೋದ ಕೂಡಲೇ ನಿಮ್ಮವ್ವ ಏನು ಹುಂಕಿ ಮಾಡಿದಳು, ತುಟಿಲೇ ತಿನ್ನಬೇಕು, ತಿಂದ್ರೆ ಹಾಗೆ ತಿನ್ಬೇಕು ಅನಿಸ್ತಿತ್ತು, ಹುಂಕಿ ಮಾಡೆ ನೀ ಬಾಕಿನ ನಿಮ್ಮ ಅವನಕ್ಕಿಂತ ನೀ ಚಂದ ಮಾಡ್ತಿ ಅಂತ ಹುಂಕಿ ಮಾಡಂತ. ಅದು ಹುಂಕಂತ ಏನು ಹುಂಕ, ನಾ ಎಲ್ಲ ಕೇಳೀನಿ, ಎಲ್ಲ ಥರ ಪಲ್ಯ ಎಲ್ಲ ಥರ ಅಡುಗೆ ಗೊತ್ತದ, ಇದು ಯಾವ್ದು ಹುಂಕ ಅಂತಂತಾಳ. ಇಲ್ಲ ನಿಮ್ಮವ್ವ ಮಾಡಿಳು, ನೀ ಆಕಿನಕ್ಕಿಂತ ಚಂದ ಮಾಡ್ತಿ ಅಂತ, ಅದಕ್ಕೆ ನೀನು ಹುಂಕಿ ಮಾಡಬೇಕು. ನಮ್ಗೆ ಗೊತ್ತಿಲ್ಲ ಅಂತ. ನೀ ಚಂದ ಮಾಡ್ತಿ ಅಂತ ಹೇಳಿ ನಿಮ್ಮವ್ವ ಹುಂಕಿ ಮಾಡು ಅಂತಂದು. ಆಕೆ ಮಗ್ಗಲ ಮನೆ ಹೋಗಿ ಕೇಳ್ತಾನೆ, ನನ್ನ ಗಂಡ ಹುಂಕಿ ಮಾಡು ಅಂತ ಇದ್ದಾನ, ಏನಾರು ಹುಂಕ್ ಅಂತ. ನೀ ಮಾಡೇಬೇಕು, ಅದಕ್ಕೆ ಏನೇನು ಬೇಕು ಹೇಳ, ನಾ ಎಲ್ಲ ತಂದು ಕೊಡ್ತೀನಿ ಅಂತವ. ಆಕೆ ಹುಂಕಂದ್ರೆ ಗೊತ್ತಿಲ್ಲ, ಏನು ತಂದು ಕೊಡ್ಬೇಕು ಪಾಪ. ಮಾಡ್ತೀಯ ಇಲ್ಲ ಆಕೆ ಹೊಡಿತೀನಿ ಅಂತ ಹೊಡಿತಾನೆ, ಬಾರಿಸ್ತಾನೆ, ಕಪಾಳಕ್ಕೆ ಬೆನ್ನಿಗೆ ಕೋಲ್ ತೊಗೊಂಡು ಬಾರಿಸ್ತಾನೆ. ಅವು ಏನು ಬಾರಿಸಿರ್ತಾನೆ ಹೊಡೆದಿರ್ತಾನಲ್ಲ, ಅದು ಬರೀ ಮೂಡಿರ್ತಾವ. ಆಗ ಆಕೆ ಅಳ್ಕೋತ ಕೂತಿರ್ತಾಳ. ಪಕ್ಕದ ಮನೆ ಅಜ್ಜಿ, ಯಾಕೆ ತಂಗಿ ಅಳಗತ್ತಿಯಲ್ಲ, ಏನಾಯಿತು? ಇಲ್ಲ ನನ್ನ ಗಂಡ ನಮ್ಮ ಅವನ ಮನೆಗೆ ಹೋಗಿ 2 ದಿವಸ ಇದ್ದು ಏನು ತಿಂದು ಬಂದಾನ ಗೊತ್ತಿಲ್ಲ, ಹುಂಕ್ ಮಾಡು ಅಂತ ಇದ್ದಾನೆ, ನನಗೆ ಗೊತ್ತಿಲ್ಲ ಅಂದ್ರೂ ಕೇಳಲ್ಲ, ಬೆನ್ನಾಗ ಒಂದು ಯಾಕೆ ಹೊಡೆದಾನ ನೋಡ್ರಿ ತಂದಾಗ, ನೋಡೋರ ತಂಗಿ ಎಲ್ಲಿ ಹೊಡೆದಾನ ಅಂತೇಳಿ ಬೆನ್ನಾಗೆಲ್ಲ ನೋಡ್ತಾಳ. ಅವು ಬರೀ ಮೂಡಿದ್ದು ಅಂತ. ತಮ್ಮ ಹಿಂಗ್ಯಾಕೆ ಹೊಡೆದಿದ್ದಿ, ಬರೀ ಮೂಡ್ಯಾವ. ಅವು ನೋಡಿದ್ರೆ ಕರಿಗಡಬು ಕಂಡಂಗೆ ಕಾಣಗತ್ತವ. ಹಾಂ ಕದೆ ನೋಡು ನೋಡಂದ್ರು ಕರಿಗಡಬು ನನ್ನ ಕೂಡ ಅವಾಗ ನೆನಪತ್ತು. ಅವಾಗ ಹೇಳ್ಬೇಕಲ್ಲ, ಕರಿಗಡಬು ಅಂತ ಹುಂಕ್ ಮಾಡಿ ನಾ ಏನು ಮಾಡಿ. ಅದಕ್ಕೆ ಇವತ್ತು ನಿಮ್ಗೆಲ್ಲರಿಗೂ ಹುಂಕ್ ಮಾಡ್ಸ್ಯಾರ. ಏನು ಮಾಡ್ಸ್ಯಾರ? ಹಾಂ ಮಾತು ನಿಮ್ಮ ಅದಕ್ಕೆ ನೋಡ್ರಿ. ಹಂಗೆ ಇವತ್ತು ಆಕೀಗ ಚಟ್ನಿ ತಿನ್ನಬೇಕು, ಬದ್ನಿಕಾಯಿ ಚಟ್ನಿ ಅಂಥೇಳಿ ಬದ್ನಿಕಾಯಿ ತೊಗೊಂಡು ಮನೆಗೆ ಹೋಗಿಳ್ರಿ. ಇವತ್ತು ಮುರಂಗಿಲ್ರಿ, ಕಡಬು ತಿಂದು ಮನೆಗೆ ಹೋಗತ್ತಕ್ಕೆ ಹುಂಕಿ ಅದು. ದೇವೇಂದ್ರವ್ರ ಮನ್ಯಾಗ ಹೋಗಿ ಹುಂಕೆ ಮಾಡೋಣ ನೀವು ಹೋಗಿ ಗಾಡಿ ಮೇಲೆ ಹೋಗ್ತಾ ಇದ್ರೆ ಕಡಿಗರ ಮತ್ತು ಮಾಡಿದಾಗ ಗುಡಿಯಾಗ ಕರಿಗಡೆ ಮಾಡಿರ್ತಾರೆ, ಗಾಡಿ ತೊಗೊಳ್ತಾರಲ್ಲ, ಎಲ್ರು ಅದಕ್ಕೆ ಒಮ್ಮೆ ಗಚ್ಚಿಗೆ ಕೂಡ್ತದ ಜಂಪ್ನಾಗ, ಆಗ ಹುಂಕ್ ಅಂತ ಚಟ್ನಿ ಬರ್ರಿ ಕಡೆ ಚಟ್ನಿ ಬರ್ರಿ, ಬದನೆಕಾಯಿ ಚಟ್ನಿ ತಿನ್ನೋಣೀಗ. ಬದ್ನಿಕಾಯಿ ಚಟ್ನಿ ತಿನ್ಬೇಕಂತ ಆಸೆ ಆಗಿತ್ತು ಹೆಣ್ಮಗಳಿಗೆ. ಉತ್ಸವ ಮಾಡಿದ್ರಲ್ಲಿ ಒಂದು ಎತ್ಕೊಂಡೇ ಬಂದ್ಬಿಡ್ರಿ, ಮತ್ತು ನೀವೇನು ತಂದಿರಲಿಲ್ಲ. ಬದ್ನಿಕಾಯಿ ತಂದ್ರು, ಒಲೆ ಹಾಕೊಳ್ರಿ, ಒಲೆಯಾಗ ಲಿಗಿ ಬೆಂಕಿಯಾಗ ಹಾಕೊಳ್ರಿ. ಒಂದು ಹೊರಿ ಕಟ್ಟಿಗೆ ಸುಟ್ರೂ ಆ ಬದ್ನಿಕಾಯಿ ಸುಡಲಿಲ್ಲ. ಬದನೆಕಾಯಿ ಸುಡ್ತಾ ಇಲ್ಲ, ಹೆಂಗೆ ಇವಳು ಒಳಗೆ ಒಲೆ ಒಳಗೆ ಕಟ್ಟಿಗೆ ಹಾಕ್ಕೊಂಡು ಹೋಗ್ತಾ ಇದ್ದಾಳೆ, ಹಂಗೆ ಅದು ಹಸಿರ್ತಾನ. ಬದನೆಕಾಯಿನ ಚೆನ್ನಾಗಿ ಹೊಳ್ಯಾಕೆ ಪ್ರಾರಂಭ ಆಯ್ತು ರೀ. ಮಗ್ಗಲ ಮನೆ ಹೋಗ್ತಾಳೆ. ಯಾಕ ಬದನೆಕಾಯಿ ಯಾಕೋ ಸುಡಲಾಗ್ಯಾವ. ಒಂದು ಬದನೆಕಾಯಿ ತಂದಿದ್ದು ನಾನು ಸುಟ್ಕೊಂಡು ಚಟ್ನಿ ಮಾಡ್ಕೊಂಡು ತಿನ್ನಬೇಕು, ನನಗೆ ಯಾಕೋ ಚಟ್ನಿ ತಿನ್ಬೇಕಂತ ಆಸೆ ಆಗೈತಿ. ಒಲೆ ಒಳಗೆ ಬೆಂಕಿಯಾಗಿ ಹಾಕಿನೇ ಸುಡಲಾಗ್ಯದ ಅಂತಂದಾಗ, ತಂಗಿ ಬದ್ನಿಕಾಯಿ ತೊಗೊಂಬ, ನಮ್ಮ ನೀರು ಒಲೆ ಅದ. ನೀರು ಒಲೆ ಅಂದ್ರೆ ಅದಕ್ಕೆ ಬಚ್ಚಲ ಮನೆಯಾಗೆ ಅದು ಒಲೆ ಒಂದು ರಂಜನೆಗೆ ಇಟ್ಟು ಅದಕ್ಕೆಲ್ಲ ಸಿಮೆಂಟೆಲ್ಲ ಹಚ್ಚಿ ನೀರು ಒಲೆ ಅಂತ ಮಾಡಿರ್ತಾರೆ ಆ ಕಡೆ ಭಾಗದಲ್ಲಿ. ಆ ನೀರು ಒಲೆಯಲ್ಲಿ ಯಾವಾಗಲೂ ಬೆಂಕಿನೇ ಇರ್ತದೆ, ನೋಡೋಣ ಅಂತೇಳಿ ಆ ಒಲೆಗಾರ ಹಾಕೋಣಂತ ಹಾಕ್ತಾರೆ ಪಕ್ಕದ ಮನೆಯಾಗ. ಆದ್ರೆ ಅಲ್ಲಿ ಸುಡಲಿಲ್ಲ. ತಂದು ಮತ್ತು ತನ್ನ ಒಲೆಗೆ ಹಾಕ್ತಾಳೆ, ಎಲ್ಲ ಕಟ್ಟಿಗೆ ಹಾಕ್ತಾಳೆ. ಮಗ್ಗಲ ಮನೆಗೆ ಕಟ್ಗೆ ಕಡ ತೋತಾಳೆ, ಎಲ್ಲ ಕಟ್ಟಿಗೆ ಮುಗಿದ್ರೂ ಬದ್ನಿಕಾಯಿ ಸುಡ್ತಾಯಿಲ್ಲ. ನಿಮಗೆಲ್ಲ ಗೊತ್ತಿದೆ. ನಿಮ್ಮ ಮನ್ಯಾಗ ತೊಗರಿ ಬೇಳೆ ಕುದಿಲಿಲ್ಲ ತಂದ್ರೆ ಎಲ್ಲಿ ತಂದಿದಿ, ಅಂಗಡಿ ಅವನಿಗೆ ಕಂಪ್ನಿ ಅವನಿಗೆ ಬೈಯೋದೇ ಮಾಡ್ತೀರಿ. ಎಷ್ಟು ನೀರು ಹಾಕಿದ್ರೂ ಕುದಿಯಲಾಗ್ಯಾವ ಅಂತೇಳಿ. ಯಾವ ನೀರು ಸೌಳು ನೀರು ಹಾಕ್ತಿರೋ ಅದು ನೀರು ಹಾಕ್ತಿರೋ, ಎಣ್ಣೆ ಹಾಕಿ ಏನೇ ಹಾಕಿ ಕುದಿಸ್ತೀರಿ, ಕೊನೆಗೆ ಇಲ್ಲಾಂದ್ರೆ ಕಲ್ಬತ್ತು ನೀರು ತೆಗೆದು ಕಲ್ಬತ್ನ ಹಾಕಿ ಕೊನೆಗೆ ಕುಟ್ಟುತ್ತೀರ ಕುಡ್ತೀರ. ಅವ್ರಿಗೆ ಹೊಟ್ಟೆ ಹೊಡಿಬೇಕಲ್ಲ. ಬದನೆಕಾಯಿ ಸುಡಲಿಲ್ಲ, ಕೊನೆಗೆ ಏನಾಯ್ತು ಅಂತ ಕೇಳಿದ್ರೆ, ಬದ್ನಿಕಾಯಿ
ಎಲ್ಲರೂ ಸೇರಿದ್ರು ಬದ್ನಿಕಾಯಿ ಕೇಳಕ್ಕೆ. ನೋಡಕ್ಕೆ ಬಂದರು. ಐತಂಗಿ ಎಲ್ಲಿದ್ದಾರೆ ತಂದಿದ್ದೀನಿ, ಎಲ್ಲಿದ್ದಾರೆ ತಂದಿ ಅಂದಾಗ ಅವಾಗ ಅಂತಾಳೆ, ನಾ ಇಲ್ಲ ಸಿದ್ಲಿಂಗಪ್ಪ ಕರ್ಕೊಂಬಂದಾರ, ಅವನಲ್ಲಿ ಕಾಂಡ ಮಾಡ್ಯಾರ, ಉತ್ಸವ ಮಾಡ್ಯಾರ. ಅವನು ಉತ್ಸವಕ್ಕೆ ಎಲ್ಲ ಬಂದಿದ್ರು. ನನಗೆ ಯಾಕೋ ಬದ್ನಿಕಾಯಿ ಮೇಲೆ ಆಸೆ ಇತ್ತು, ಅಲ್ಲಿ ಮಠದೊಂದು ಒಂದು ಎತ್ಕೊಂಡು ಬಂದೀನಿ. ಐತಂಗಿ ಹಂಗೆ ಮಾಡಬಾರ್ದು, ಕದ್ಕೊಂಡು ಬರೋದು ಒಳ್ಳೆಯದಲ್ಲ. ಹೋಗು ವಾಪಸ್ ಕೊಟ್ಟು ಬಾ, ಅದಕ್ಕೆ ಸುಡಲಾಗ್ಯದ. ನೀ ಹೇಳಾರ್ದ ತಂದಿದ್ದಕ್ಕಾಗಿ ಸುಡಲಾಗ್ಯದ. ಹೋಗಿ ತಪ್ಪಾಯಿತು, ಹೋಗಿ ಕೇಳು ಅಂತ ತಿಳುವಳಿಕೆ ಹೇಳಿ ಕಳಿಸ್ತಾರೆ. ಹೆಣ್ಮಗಳು ಬದ್ನಿಕಾಯಿ ತಂದು ಗುರುಗಳ ಪಾದಕ್ಕೆ ಇಡ್ತಾಳೆ. ಯಪ್ಪ ಮಹಾರಾಜ ಶರಣ ಶಿವಯೋಗಿ, ನಿನಗೆ ನಾ ಹೇಳಾರ್ದೆ ನೀನು ಮಾಡ್ತಕ್ಕಂಥ ಸೇವೆಯಲ್ಲಿ ನಾನು ಸೇವೆ ಮಾಡುವಾಗ ಬದ್ನಿಕಾಯಿ ತಿನ್ಬೇಕಂತ ಆಸೆ ಆಗಿತ್ತು. ನಿಂಗೆ ಹೇಳಾರ್ದೆ ತೊಗೊಂಡು ಹೋದ, ಕದ್ಕೊಂಡು ಹೋಯ್ತೀನಿ. ಒಟ್ಟ ಬದ್ನಿಕಾಯಿ ಸುಡಲಾಗ್ಯದ. ಏನು ಮಾಡಲಿ, ತೊಗೊಳ್ಳಿ ಬದ್ನಿಕಾಯಿ ಅಂತೇಳಿ ಕೊಟ್ಟು ನಮಸ್ಕಾರ ಮಾಡು. ಆಗ ಸಿದ್ಧಲಿಂಗ ಹೇಳ್ತಾನೆ, ಅಲ್ಲವ ನಿನ್ನ ತಪ್ಪಲ್ಲ, ನೀ ಈ ಸಮಯದಲ್ಲಿನ ಬಯಕೆಗಳು ಸಹಜವಾಗಿರುವಂಥದ್ದು. ಅದಕ್ಕೆ ಹೇಳಾರ ತೊಗೊಂಡೋಗಿದ್ದೆಲ್ಲ ಅದು ಸುಟ್ಟಿಲ್ಲ, ಈಗ ನಾನೇ ಕೊಡ್ತಾ ಇದ್ದೀನಿ, ತಗೋ. ಇದು ಸುಟ್ಟು ಪಲ್ಯ ಮಾಡೋರೆ ಮಾಡು, ಚಟ್ನಿರೇ ಮಾಡ್ಕೊಂಡು ಏನು ಇಚ್ಛಾ ಅದ ಮಾಡ್ಕೊಂಡು ತಿನ್ನು ಅಂತ ಅವರೇ ತಮ್ಮ ಕೈಯಿಂದ ಕೊಡ್ತಾರೆ. ಆಗ ಅವ್ರ ಕೈಯಿಂದ ಕೊಟ್ಟಿದಾರಲ್ಲ, ಕೈಯಿಂದ ಕೊಟ್ಟಿದ್ದನ್ನು ತೆಗೆದುಕೊಂಡು ಬಂದು ಒಂದು ಸ್ವಲ್ಪ ಕಿಚ್ಚು ಹಾಕೋದ್ರಿಗೆ ಸುಟ್ಟು ಚಟ್ನಿ ಮಾಡ್ಕೊಂಡು ತಿಂತಾಳೆ. ಆಗ ಅವ್ರು ಹೇಳ್ತಾರೆ, ಏನು ಚಟ್ನಿ ಮಾಡ್ಕೊಂಡು ತಿಂದ ಮೇಲೆ ನಿನ್ನ ಮಗ ತೃಪ್ತಿ ಆಗ್ತಾನಲ್ಲ, ಮಗ ಹುಟ್ಟಿದ ಮೇಲೆ ಅವನಿಗೆ ಸಿದ್ಧಲಿಂಗ ಅಂತ ಹೆಸರಿಡು ಅಂತ ಹೇಳಿ ಕಳಿಸ್ತಾರೆ. ಯಾವಾಗ ಗುರುವಿನ ಹಸ್ತ ಮುಡಿತೋ ಆಗ ಅದು ಬದನಿಕಾಯಿ ಸುಟ್ಟು. ನಿಮಗೆಲ್ಲ ಗೊತ್ತಿದೆ ಗುರುವಿನ ಹಸ್ತದಿಂದ ಬರಬೇಕು ಅಂತ. ಹಾಗೆಲ್ಲ ರಾಮಾಯಣದಲ್ಲಿ ನಿಮಗೊಂದು ನೆನಪಿಸ್ತೀನಿ ಘಟನೆಯನ್ನು. ರಾಮ ಸೀತೆನ ಕಳ್ಕೊಂಡಿದ್ದಾನೆ. ಸೀತೆನ ಕಳ್ಕೊಂಡು ಹುಡುಕಕ್ಕೆ ಶುರು ಮಾಡಿದಾನೆ. ಹನುಮಂತನ ಪರಿಚಯ ಆಗ್ತದೆ. ವಾಲಿ ಸುಗ್ರೀವರ ಜಗಳ ಅದೆಲ್ಲ ಹಿಂದೆ. ಮುಂದೀಗ ಸೀತೆಯನ್ನು ತರಬೇಕು. ಎಲ್ಲಿದ್ದಾನೆ? ರಾವಣನ ಹತ್ತಿರ ಇದ್ದಾಳೆ ಸೀತೆ. ಈಗ ಅಲ್ಲಿ ಹೋಗಬೇಕಲ್ಲ, ಸೇತುವೆ ಕಟ್ಟಬೇಕು. ಸೇತುವೆ ಕಟ್ಟಬೇಕಾದ್ರೆ ಈ ವಾನರ ಸೈನ್ಯ ಏನು ಮಾಡ್ತಾಯಿದ್ದಾರೆ ಅಂದರೆ, ಕಲ್ಲು ತೊಗೊಳ್ಳೋದು, ಅದ್ರ ಮೇಲೆ ರಾಮ ಅಂತ ಬರೆಯೋದು, ನೀರಾಗಿ ಬಿಡೋದು. ಕಲ್ಲು ತೊಗೊಳ್ಳೋದು, ರಾಮ ಅಂತ ಬರೆಯೋದು, ನೀರಾಗಿ ಬಿಡೋದು. ಹೀಗೆ ಎಲ್ಲ ಬಿಡ್ತಾ ಹೋಗ್ತಾರೆ. ಬಿಟ್ಟಿದ್ದ ಕಲ್ಲನ್ನು ರಾಮ ಅಂತ, ಬಿಟ್ಟಿದ್ದ ಕಲ್ಲನ್ನು ನೀರಾಗ ತೇಲ್ತಾ ಇದ್ದು. ರಾಮ ವಿಚಾರ ಮಾಡ್ತಾ, ಈ ವಾನರ ಕೋತಿಗಳು ನನ್ನ ಹೆಸರ ಬರೆದು ರಾಮ ಅಂತ ಬರಿತಾವ, ನೀರಾಗಿ ಬಿಡ್ತಾವ, ತೇಲ್ತಾವ. ನಾನೇ ಸ್ವತಃ ರಾಮನೇ ಬಿಟ್ಟು ನೋಡಬೇಕು ಅಂತ ವಿಚಾರ ಮಾಡ್ತಾನೆ. ಇಲ್ಲಿ ಬಿಟ್ಟಿದ್ರೆ ಇವು ನೋಡಿ ನನಗೆ ಮುಳುಗ್ತಂದ್ರೆ ಮರ್ಯಾದೆ ಹೋಗ್ತದೆ. ಬೇರೆ ಕಡೆ ಹೋಗಿ, ಯಾಕಂದ್ರೆ ಎದುರು ಬಿಟ್ಟರೆ ಮರ್ಯಾದೆ ಹೋಗ್ತದೆ, ಮುಳುಗ್ತಂದ್ರೆ ಬೇರೆ ಕಡೆ ಹೋಗಿ ನೋಡ್ತೀನಿ, ನಾನೇ ಸ್ವತಃ ಒಂದು ಕಲ್ಲು ಹಾಕಿ ನೋಡ್ತೀನಿ ಅಂತ ನೋಡ್ತಾನೆ. ಆಗಲ್ಲಿ ಮರಿ ಹೋಗಿ ಹಾಕ್ತಾನೆ. ಅಷ್ಟರಲ್ಲೇ ರಾಮ ಬಂದು ಹನುಮಂತ ಬಂದು ನಿಂತಿರ್ತಾನೆ. ಅವ ರಾಮ ಸ್ವತಃ ಕಲ್ಲು ಬಿಡ್ತಾನೆ. ಆ ಕಡೆ ಈ ಕಡೆ ಕಲ್ಲು ಮುಳುಗ್ತದೆ. ಈ ಕಡೆ ನೋಡ್ತಾನೆ, ಯಾರಿಗೂ ಇರೋಂಗಿಲ್ಲ. ಹಿಂದೆ ಹನುಮಾನ್ ನಿಂತಿರ್ತಾನೆ. ನಾನು ನೋಡಿದೆ ಅಂತ ನಮ್ಮ ಆಗ ಅವ ರಾಮ ಅಂತಾನೆ, ಯಾರಿಗೆ ಹೇಳ್ಬೇಡಪ್ಪ ಅಂತ, ಮರ್ಯಾದೆ ಹೋಗ್ತೈತಿ, ಯಾರಿಗೆ ಹೇಳ್ಬೇಡ. ಅಲ್ಲ, ಆ ರಾಮ ಅಂತಾನೆ ಹನುಮಾನಿಗೆ, ಇಲ್ಲ ನೀವೆಲ್ಲರೂ ರಾಮ ಅಂತ ಬರೆದು ಬಿಡ್ತಾಯಿದ್ರಿ, ನನ್ನ ಹೆಸರನ್ನು ಬರೆದು ಬಿಡ್ತಾಯಿದ್ರಿ, ತೇಲ್ತಾ ಇದ್ದಾವೆ. ನಾನೇ ಸ್ವತಃ ನೀರಾಗಿ ಬಿಟ್ಟರೆ ತೇಲುವುದನ್ನು ಬಿಟ್ಟು ಮುಳುಗ್ತಾ ಇದ್ದಾವಲ್ಲ ಯಾಕ ಅಂತ ರಾಮ ಹನುಮಾನ ಕೇಳ್ತಾನೆ. ಹನುಮಾನಾಗಿ ಹೇಳ್ತಾನೆ, ರಾಮ ಹಾಗಲ್ಲ, ನೀ ಯಾವುದಕ್ಕೆ ಕೈ ಹಿಡಿದಿರೋ ಅದು ತೇಲ್ತದ, ಯಾವುದಕ್ಕೆ ಕೈ ಬಿಡ್ತಿರೋ ಅದು ಮುಳುಗ್ತದ ಅಂತ ರಾಮ ಹೇಳ್ತಾನೆ. ಹಾಗೆ ಮಹಾದೇವ ಏನು ಮಾಡ್ತಾನಂದ್ರೆ, ಮಹಾದೇವ ಕೈ ಯಾವುದಕ್ಕೆ ಹಿಡ್ದಾನೋ, ಯಾರಿಗೆ ಹಿಡ್ದಾನೋ ಅವರು ಸಂಸಾರದಲ್ಲಿ ತೇಲ್ತಾರೆ, ಆನಂದವಾಗಿರ್ತಾರೆ. ಮಹಾದೇವ ಯಾರಿಗೆ ಕೈ ಬಿಡ್ತಾನೋ ಅವರೆಲ್ಲ ಮುಳುಗ್ತಾರೆ ಸಂಸಾರದಲ್ಲಿ. ಹಾಗೆ ನಾವು ಮುಳುಗಬಾರ್ದಂದ್ರೆ ಅವ ನಮಗೆ ಕೈ ಹಿಡಿಯುವಂಗೆ ನಾವು ಭಕ್ತಿ ಮಾಡಬೇಕು. ಕೈ ಹಿಡಿಯುವಂಗೆ ಭಕ್ತಿ ಮಾಡಬೇಕು ಅನ್ನುವಂಥದ್ದನ್ನು ಒಂದು ಜಾನಪದ ನಂತರ ನೋಡೋಣ. ಯಾವ ಪತಿವ್ರತೆಯು ಈ ಗುದಿರಿನ ಬುಟ್ಟಿಯಲ್ಲಿ ಬಾವಿಯಿಂದ ನೀರನ್ನು ಸೇದಿ ಅದನ್ನು ತಂದಲ್ಲಿ ಸಿಂಪಡಿಸಿದರೆ ಬಾಗಿಲು ತೆಗಿತವೆ ಅನ್ನುವಂಥದ್ದನ್ನು ಹೇಳ್ತಾರೆ ಗುರುಗಳು. ಆದರೆ ಡಂಗರವನ್ನು ರಾಜ ಡಂಗರ ಸಾರ್ತಾನೆ. ಯಾರು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಪತಿವ್ರತಿ ಆಗಿದ್ರೆ ಬಾಗಿಲವನ್ನು ತೆಗೆಸಿದ್ರೆ ಅವರಿಗೆ ಮುತ್ತು ರತ್ನಗಳನ್ನು, ಅತ್ಯಂತ ಬೆಲೆ ಬಾಳುವ ಕಾಣಿಕೆಯನ್ನು ಕೊಟ್ಟು ಕಳಿಸ್ತೀನಿ ಅಂತ ಹೇಳ್ತಾನೆ.
ಎಲ್ಲರೂ ಬಂದು ನೀರು ಸೇರ್ತಾರೆ, ಆದರೆ ಯಾರಲ್ಲಿ ಕೂಡ ಆ ಪ್ರತಿವತೆಯನ್ನು ಕಾಣುವುದಿಲ್ಲ. ರಾಣಿಯೂ ಸಹಿತ ಏನು ಮಾಡ್ತಾಳೆ, ಆ ಬುಟ್ಟಿಯಲ್ಲಿ, ಯಾಕಂದರೆ ರಾಣಿ ಕೂಡ ಪತಿವ್ರತೆ ಅನ್ನುವಂಥದ್ದು ಎಲ್ಲರೂ ಆಗಿದ್ದಾರೆ, ರಾಣಿ ಮಾತ್ರ ಉಳ್ಕೊಂಡಿದ್ದಾಳೆ. ಆಕೆಯಿಂದನೂ ಬಾವಿಯಿಂದ ಆ ಬಿದಿರಿನ ಬುಟ್ಟಿಯಲ್ಲಿ ಸೇದಿ ಅದನ್ನು ಸಿಂಪಡಿಸಬೇಕು ಅಂತಾರೆ. ರಾಣಿ ಬಾಯಿ ಒಳಗೆ ಆ ಬುಟ್ಟಿಯನ್ನು ಹಗ್ಗ ಕಟ್ಟಿ ಬಿಡ್ತಾಳೆ. ಅದರ ಮೇಲೆ ಎತ್ತಾಳೋ ನೀರು ಚೆಲ್ತಾಳೋ ಅನ್ನುವಂಥದ್ದನ್ನು ನಾಳೆ ನಾವೆಲ್ಲ ನೋಡೋಣ. ಈಗ ಎಲ್ಲರ ಕಣ್ಣು ಮುಚ್ಚುವಂಥ ಕಾರ್ಯಕ್ರಮ.